ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ತೇಜಸ್ವಿನಿ ಶ್ರೀನಿವಾಸ್. ಇವತ್ತಿನ ವ್ಲಾಗ್ನಲ್ಲಿ ಫ್ರೆಂಡ್ಸ್, ನಾನು ವಶೀಕರಣದ ಒಂದು ಸ್ಪೆಷಲ್ ಮಂತ್ರನ ಹೇಳ್ಕೊಡ್ತಾ ಇದ್ದೀನಿ. ಸೊ ಇದು ಯಾವ ಥರ ಇರುತ್ತೆ ಅಂದರೆ, ತುಂಬ ನಿಮಗೆ ಬೇಕಾದವ್ರನ್ನ ಅಟ್ರ್ಯಾಕ್ಟ್ ಮಾಡುವಂತಹ ವಶೀಕರಣ ಮಂತ್ರ ಆಗಿರುತ್ತೆ, ಆಯಿತಾ? ಸೊ ಇದು ತುಂಬ ರೇರ್ ಮಂತ್ರ ಆಗಿರುತ್ತೆ. ಮತ್ತು ಇದ್ರ ಜೊತೆಗೆ ನಾನು ಮನಿ ಅಬಂಡೆನ್ಸ್ದು ಒಂದು ವೆಲ್ತ್ ಪಾಟ್ದು ನಾನು ಹೇಳ್ಕೊಡ್ತಾ ಇದ್ದೀನಿ, ಅಂದರೆ ತೋರಿಸ್ಕೊಡ್ತಾ ಇದ್ದೀನಿ, ಡೆಮೋ ಮಾಡಿ ತೋರಿಸ್ತಾ ಇದ್ದೀನಿ, ಸೊ ದಟ್ ನಿಮ್ಗೆ ಅರ್ಥ ಆಗಲಿ ಈಸಿಯಾಗಿ ಅಂತ. ಸೊ ಇವತ್ತಿನ ವ್ಲಾಗ್ ತುಂಬ ಇಂಟ್ರೆಸ್ಟ್ ಆಗಿದೆ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಫ್ರೆಂಡ್ಸ್, ಫಸ್ಟ್ ನಾನು ವಶೀಕರಣದು ಮಂತ್ರ ಅದು ಹೇಳ್ತಾ ಇದ್ದೀನಿ. ಸೊ ಇದು ಯಾವ ಥರ ಮಂತ್ರ ಆಗಿರುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್ ನೀವು ಯಾರನ್ನಾರ ಇಷ್ಟಪಡ್ತಾ ಇರ್ತೀರ ಅಂದ್ಕೊಳ್ಳಿ, ಅಂದರೆ ತುಂಬ ಒಂಥರ ಅಟ್ರ್ಯಾಕ್ಷನ್ ಬರುವಂತಹ ಒಂದು ಮಂತ್ರ ಆಗಿರುತ್ತೆ. ಸೊ ಇದನ್ನು ನೀವು ಚಾಂಟ್ ಮಾಡಬೇಕು ಅಂದರೆ ಫಸ್ಟ್ ಒಂದು ಇದಕ್ಕೆ ಏನು ಮಾಡಬೇಕು ಅಂದರೆ, ನೀವು ಗಾಯತ್ರಿ ಮಂತ್ರನ ಹೇಳ್ಕೋಬೇಕು, ಆಯಿತಾ? ಓಂ ಭೂರ್ಭುವ ಸ್ವಹ ತತ್ಸವಿತುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋನಃ ಪ್ರಚೋದಯಾತ್ ಅಂತ, ಆಯಿತಾ? ಸೊ ಇದನ್ನು 108 ಸಲ ನೀವು ಚಾಂಟ್ ಮಾಡಿಕೊಂಡು ಈ ಒಂದು ಮಂತ್ರ ನಾನೇನು ಇವಾಗ ಹೇಳ್ತಾ ಇದ್ದೀನೋ, ಸೊ ಆ ಮಂತ್ರನ ನೀವು ಯಾರು ನಿಮಗೆ ತುಂಬ ಅಂದರೆ ಯಾರಿಗೆ ನೀವು ಮಾಡಬೇಕು ಅಂತ ಇದ್ದೀರೋ, ಫಾರ್ ಎಕ್ಸಾಂಪಲ್ ಯಾರ ಹಸ್ಬೆಂಡ್ ವೈಫ್ಗೆ ಮಾಡೋರು ಇರ್ತಾರೆ, ವೈಫ್ ಹಸ್ಬೆಂಡ್ಗೆ ಮಾಡೋರು ಇರ್ತಾರೆ, ಇಲ್ಲ ಗರ್ಲ್ ಫ್ರೆಂಡ್ ಆಗಿದ್ರೆ ಬಾಯ್ ಫ್ರೆಂಡಿಗೆ ಮಾಡೋರು ಇರ್ತಾರೆ, ಬಾಯ್ ಫ್ರೆಂಡ್ ಆಗಿದ್ರೆ ಗರ್ಲ್ ಫ್ರೆಂಡಿಗೆ ಮಾಡೋರು ಇರ್ತಾರೆ. ಅದೇ ಬಿಡಿ, ಬೇರೇನೂ ಮಾಡ್ಬೋದು. ಈಗ ಅಮ್ಮ ಮಕ್ಕಳು ಮಾತಾಡ್ತಾ ಇರಲ್ಲ ಅಂದ್ಕೊಳ್ಳಿ, ಫ್ಯಾಮ್ಲಿದು ನಾನು ಹೇಳೋದು, ಈವನ್ ಫ್ರೆಂಡ್ಸೂ ಅಷ್ಟೇ, ಕೆಲವ್ರು ಮಾತಾಡ್ತಿರಲ್ಲ, ಬ್ಲಾಕ್ ಮಾಡಿಟ್ಟಿರ್ತಾರೆ ನಿಮ್ಮ ನಂಬರ್ನ. ಸೊ ಅದೆಲ್ಲ ರಿಲೀಸ್ ಆಗುತ್ತೆ, ಅನ್ಬ್ಲಾಕ್ ಆಗುತ್ತೆ. ಸೊ ಅದು ಯಾವ ಒಂದು ಮಂತ್ರ ಅಂತ ತುಂಬ ಎಫೆಕ್ಟಿವ್ ಆಗಿರುವಂತಹ ಮಂತ್ರ ಇದೆ. ಸೊ ಅದನ್ನು ಹೇಳ್ತಾ ಇದ್ದೀನಿ, ಬನ್ನಿ ನೋಟ್ ಮಾಡ್ಕೊಳ್ಳಿ. ನಾನು ವಿಡಿಯೋ ಮಧ್ಯದಲ್ಲಿ ಎನಿ ಟೈಮ್ ಯಾವಾಗ ಬೇಕಾದ್ರೆ ತೋರಿಸ್ಬೋದು. ಓಂ ಕ್ಲೀಂ ಕೃಷ್ಣಾಯ ನಮಃ ಅಂತ, ಆಯಿತಾ? ಅದನ್ನು ನೋಟ್ ಮಾಡ್ಕೊಳ್ಳಿ. ಓಂ ಕ್ಲೀಂ ಕೃಷ್ಣಾಯ ನಮಃ ಅಂತ ಅದನ್ನು ಬರೆದ್ಬಿಟ್ಟು ತೋರಿಸ್ತೀನಿ ನಾನು. ಸೊ ಅದನ್ನು ನೀವೇನು ಮಾಡಬೇಕು ಅಂದರೆ, ಫಸ್ಟ್ ಗಾಯತ್ರಿ ಮಂತ್ರ 108 ಸಲ ಹೇಳ್ಕೋಬೇಕು. ಅದಾದಮೇಲೆ ಈ ಒಂದು ಓಂ ಕ್ಲೀಂ ಕೃಷ್ಣಾಯ ನಮಃ ಅಂತ ಏನು ಹೇಳ್ತಿರೋ, ಫಸ್ಟ್ ನೀವೇನು ಮಾಡಬೇಕು ಅಂದರೆ, ದೇವ್ರ ಮನೆ ಮುಂದೆ ಒಂದು ತುಪ್ಪದ ದೀಪ ಹಚ್ಚಬೇಕು, ಆಯಿತಾ? ಸೊ ನೀವು ಕೇಳ್ಬೋದು ಯಾವ ದಿನ ಮಾಡಬೇಕು ಅಂದರೆ, ಯಾವ ದಿನ ಬೇಕಾದ್ರೆ ಮಾಡ್ಬೋದು, ಎನಿ ಡೇ, ಆಯಿತಾ? ಯಾವ ದಿನದಲ್ಲಿ ಬೇಕಾದ್ರೆ ಮಾಡ್ಬೋದು. ಮಾರ್ನಿಂಗ್ ಟೈಮ್ ಮಾಡಿ, ಇಲ್ಲಾಂದರೆ ಈವ್ನಿಂಗ್ ಟೈಮು 5:15 ಆದಮೇಲೆ ಮಾಡಿ. ಅದು ತುಂಬ ಗೋಧೂಳಿ ಸಮಯ ಅಂತಾರೆ ನೋಡಿ, ಅದು ತುಂಬ ಆಸ್ಪಿಷಿಯಸ್ ಟೈಮ್ ಆಗಿರುತ್ತೆ. ಸೊ ಅಂಥ ಟೈಮಲ್ಲಿ ಇದು ಮಾಡಿ, ಆಯಿತಾ? ಸೊ ಫಸ್ಟ್ ತುಪ್ಪದ ದೀಪ ಹಚ್ಚಿಬಿಟ್ಟು, ಸೊ ನೀವು ಓಂ ಕ್ಲೀಂ ಕೃಷ್ಣಾಯ ನಮಃ ಅಂತ ಆ ಒಂದು ಮಂತ್ರನ ಚಾಂಟ್ ಮಾಡ್ಬೇಕಾದ್ರೆ, ಒಂದು ಸ್ಟೀಲ್ದು ಒಂದು ಗ್ಲಾಸಲ್ಲಿ ಒಂದು ನೀರು ಇಟ್ಕೊಂಡಿರಿ, ವಾಟರ್ ಇಟ್ಕೊಂಡಿರಿ. ಸೊ ನೀವು ಈ ಮಂತ್ರನ ಏನು ಚಾಂಟ್ ಮಾಡ್ತಿರೋ ಫ್ರೆಂಡ್ಸ್, ಸೊ ಅದನ್ನು ನೀವು ಯಾರಿಗೆ ನೀವು ಮಾಡಬೇಕು ಅಂತ ಅಂದರೆ ಥಾಟ್ ಇದೆಯೋ, ಯಾರ ಬಗ್ಗೆ ನೀವು ಮಾಡ್ತಿದ್ದೀರೋ ಅವ್ರದ್ದು ಒಂದು ಇಮ್ಯಾಜಿನ್ ಮಾಡಿ. ಅಂದರೆ ಅವ್ರದ್ದು ಹೆಸ್ರಾರ ನೀವು ಹೇಳ್ಕೊಬೋದು, ಇಲ್ಲ ಅವ್ರದ್ದು ಫೋಟೋದು ಇಮ್ಯಾಜಿನ್ ಮಾಡ್ಕೋಬೋದು. ಸೊ ಅವ್ರನ್ನ ನೆನೆಸ್ಕೊಂಡು ಆ ನೀರನ್ನ ನೀವು ಕುಡಿಬೇಕಾಗತ್ತೆ, ಆಯಿತಾ? ಸೊ ಆ ವಾಟರ್ನ ನೀವು ಕುಡ್ದಾಗ ಏನಾಗುತ್ತೆ ಅಂದರೆ, ಅದು ಅಟ್ರ್ಯಾಕ್ಟ್ ಆಗುತ್ತೆ. ಸೊ ಅದು ಯಾವ ಥರ ಇರುತ್ತೆ ಅಂದರೆ, ವಶೀಕರಣ ಥರ, ಆಯಿತಾ? ಸೊ ಆ ಥರ ಒಂದು ಮಂತ್ರ ಆಗಿರುತ್ತೆ ಫ್ರೆಂಡ್ಸ್. ಸೊ ಇವನ್ ನೀವು ಫ್ರೆಂಡ್ಸ್ಗೂ ಮಾಡ್ಕೋಬೋದು, ರಿಲೇಟಿವ್ಸ್ ಅಂದರೆ ನಾ ಹೇಳಿದ್ನಲ್ಲ, ಈಗ ಅಮ್ಮ ಮಕ್ಕಳು ಮಾತಾಡ್ತಾ ಇರಲ್ಲ, ಸೊ ಅದಕ್ಕೂ ಯೂಸ್ಫುಲ್ ಆಗುತ್ತೆ. ಸೊ ಇದನ್ನು ಆ ಮಂತ್ರ ಹೇಗಿದೆ ಅಂತ ನಾನು ವಿಡಿಯೋದಲ್ಲಿ ನಾನು ತೋರಿಸ್ತೀನಿ. ಸೊ ಫಸ್ಟು ಅದನ್ನು ಹೇಳಿಬಿಟ್ಟೆ, ವಶೀಕರಣ ಮಂತ್ರ ಅಂತ ಹೇಳಿದ್ದೀನಿ. ಸೊ ಸೆಕೆಂಡ್ನೇದು ಮನಿ ಅಬಂಡೆನ್ಸ್, ದುಡ್ಡಿದ್ರೇ ತಾನೇ ಇವಾಗೆಲ್ಲ, ಸೊ ಮನಿ ಇದ್ರೇ ಎಲ್ಲನೂ ನಡೆಯೋದಲ್ವಾ? ಸೊ ಮನಿದು ಅಬಂಡೆನ್ಸು ತುಂಬ ಚೆನ್ನಾಗಾಗಬೇಕು ಅಂತ ಯಾವ ಒಂದು ರೆಮಿಡಿ ಇದೆ ಅಂತ ನಾನು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ಅದಕ್ಕೆ ಏನು ಬೇಕಾಗುತ್ತೆ ಅಂದರೆ, ಮೊದಲನೇದಾಗಿ ಒಂದು ಮನಿ ಪಾಟ್ ಬೇಕಾಗುತ್ತೆ, ಆಯಿತಾ? ಸೊ ನಾನು ಇದನ್ನು ತೊಗೊಂಡಿದ್ದೀನಿ, ಆ್ಯಕ್ಚುಲಿ ಇದು ಬೆಳ್ಳಿದು, ಇದು ಸಿಲ್ವರ್ದು. ಸೊ ನೀವು ಮಾಡಬೇಕಾದ್ರೆ ನಿಮಗೆ ಕೇಪಬಲ್ ನೋಡ್ಕೊಳ್ಳಿ, ನಿಮ್ಮ ಮನೆಯಲ್ಲಿ ಇದಿದ್ರೆ ಇದೇ ಥರ, ಎಲ್ಲರ ಮನೇಲೂ ಇದೇ ಥರ ಇರಲ್ಲ ಅಲ್ವಾ? ಸೊ ನಿಮಗೆ ಯಾವುದು ಕನ್ವೀನಿಯೆಂಟ್ ಆಗಿರುತ್ತೋ ಆ ಥರದ್ದು ಒಂದು ಬೌಲ್ ತೊಗೊಳ್ಳಿ. ಈವನ್ ನೀವು ಬೆಳ್ಳಿ ದಾರ ತೊಗೋಬೋದು, ಇಲ್ಲ ಹಿತ್ತಾಳೆ ದಾರ ತೊಗೋಬೋದು, ಇಲ್ಲಾಂದರೆ ನೀವೊಂದು ಇದ್ರದ್ದು ಬರುತ್ತೆ ನೋಡಿ, ಫ್ಯಾನ್ಸಿ ಥರದ್ದು ಇವಾಗ ಒಂದು ಬೌಲ್ ಥರ ಸಿಗುತ್ತಲ್ಲ, ಸೊ ಅದನ್ನು ತೊಗೋಬೋದು, ಯಾವ್ದು ಬೇಕಾದ್ರೆ ತೊಗೊಳ್ಳಿ. ಪ್ಲಾಸ್ಟಿಕ್ಕು ತೊಗೋಬೋದು, ಯಾವ್ದು ಬೇಕಾದ್ರೆ ತೊಗೊಳ್ಳಿ, ಒಟ್ಟಿನಲ್ಲಿ ಒಂದು ಬೌಲ್ದು ಶೇಪಲ್ಲಿ ಇರಬೇಕು, ಆಯಿತಾ? ಸೊ ನಾನು ಯಾಕೆ ಬೆಳ್ಳಿದು ತೊಗೊಳ್ತಾ ಇದ್ದೀನಿ ಅಂದರೆ, ಬೆಳ್ಳಿನಲ್ಲಿ ಏನು ಗೊತ್ತಾ, ತುಂಬಾ ಚೆನ್ನಾಗಿ ನಮಗೆ ಮನಿ ಅಟ್ರ್ಯಾಕ್ಟ್ ಮಾಡುವಂತಹ ಪವರ್ನ ಹೊಂದಿರುತ್ತೆ. ನಾನು ಹೇಳಿದ್ನಲ್ಲ, ಶುಕ್ರ ಅದೆಲ್ಲ ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಮಾಡುತ್ತೆ. ಸೊ ಅದಕ್ಕೋಸ್ಕರ ನಾನು ಬೆಳ್ಳಿದು ತೊಗೊಂಡಿದ್ದೀನಿ. ಸೊ ಇವಾಗ ನಾವು ಏನು ಮಾಡಬೇಕು ಅಂದರೆ, ಮೊದಲನೇ ಕೆಲಸ ಏನು ಮಾಡಬೇಕು ಅಂದರೆ, ಇದನ್ನು ಫುಲ್ಲು ನಾವು, ಅಂದರೆ ಇದು ಗಾಜು ಬಂದಿದೆ, ಈ ಕಡೆ ಇರೋದೆಲ್ಲ ಬೆಳ್ಳಿದು, ಆಯಿತಾ? ಸೊ ಇದೆಲ್ಲ ಫುಲ್ ಬೆಳ್ಳಿದು ಬರುತ್ತೆ. ಸೊ ಮಧ್ಯ ಈ ಥರ ಗಾಜಿನ ಥರ ಇದೆ. ಸೊ ಗಾಜಿಂದೂ ತುಂಬ ಒಳ್ಳೇದಾಯ್ತಾ, ನಿಮ್ಮದು ಡಬ್ಬಲ್ ದುಡ್ಡು ಮಾಡುತ್ತೆ. ಸೊ ನೋಡಿ, ಗಾಜಿಂದಾದ್ರೂ ಟ್ರೈ ಮಾಡ್ಕೊಳ್ಳಿ, ಆಯಿತಾ? ಸೊ ಫಸ್ಟ್ ಏನು ಮಾಡಿದ್ದೀನಿ ಅಂದರೆ, ಗಂಧದ ಕಡ್ಡಿನಲ್ಲಿ ಹಿಂಗೆ ಇದು
ಪ್ರೋಕ್ಷಣೆ ಥರ ಮಾಡಿ, ಅಂದರೆ ಫುಲ್ಲು ಗಂಧ ಕಡ್ಡಿನಲ್ಲಿ ಕ್ಲೆನ್ಸ್ ಮಾಡ್ಕೊಂಡಿದ್ದೀನಿ. ಯಾವಾಗಲೂ ಅಷ್ಟೇ ನೀವು ಏನೇ ಒಂದು ಮಾಡ್ಬೇಕಾದ್ರೂ ಗಂಧದ ಕಡ್ಡಿನಲ್ಲಿ ಹಿಂಗೆ ಕ್ಲೆನ್ಸ್ ಮಾಡ್ಕೋಬೇಕಾಗುತ್ತೆ. ಆವಾಗಲೇ ಮನಿ ಅಬಂಡೆನ್ಸು ಚೆನ್ನಾಗಾಗೋದು. ಸೊ ಆಯಿತಾ, ಯಾವುದೇ ಒಂದು ನೆಗೆಟಿವಿಟಿ ಇದ್ರೂ ಅದು ಹೊರ್ಟೋಗಿರುತ್ತೆ ಅಂತ ಅರ್ಥ. ಸೊ ಆ ಥರ ಬನ್ನಿ. ಸೊ ಫಸ್ಟ್ ಗಂಧದ ಕಡ್ಡಿನಲ್ಲಿ ಇದನ್ನು ಕ್ಲೆನ್ಸ್ ಮಾಡ್ಕೊಂಡಿದ್ದೀನಿ. ಸೊ ಅದಾದಮೇಲೆ ಇದಕ್ಕೆ ಒಂದು ಪ್ರೊಸೀಜರ್ ಇದೆ, ಯಾವ ಥರ ಮಾಡಬೇಕು ಅನ್ನೋದಿದೆ. ಸೊ ಅದನ್ನೇ ಹೇಳ್ತಾ ಇರೋದು. ಸೊ ಬನ್ನಿ. ಸೊ ಓಕೆನಾ ಫ್ರೆಂಡ್ಸ್, ಇದಕ್ಕೆ ಏನು ಮಾಡಬೇಕು ಅಂದರೆ ಒಂದು ಯಂತ್ರನ ಬರಿಬೇಕಾಗುತ್ತೆ. ಸೊ ಅದೇನಾದ್ರು ಪರ್ಟಿಕ್ಯುಲರ್ ಈ ಥರನೇ ನಂಬರ್ ಇರಬೇಕಾಗುತ್ತೆ, ಆಯಿತಾ. ಸೊ ಅದನ್ನು ನಾನು ಕೆಳಗಿಟ್ಟು ತೋರಿಸ್ತೀನಿ ನಿಮಗೆ ಯಾವ ಥರ ಇದೆ ಅಂತ. ಸೊ ಈ ಒಂದು ಬಾಕ್ಸ್ನಲ್ಲಿ ಯಾವ ಥರ ಒಂದು ನಂಬರ್ ಬರಿಬೇಕು ಅಂತ ನಾನು ಇದರಲ್ಲಿ ಬರೆದು ತೋರಿಸಿದ್ದೀನಿ. ಸೊ ಇದನ್ನು ನೀವು ಫಸ್ಟ್ ಅದರೊಳಗಡೆ ಫೋಲ್ಡ್ ಮಾಡಿ ಹಾಕಬೇಕು. ಸೊ ನಾನು ನಿಮಗೆ ತೋರಿಸ್ತೀನಿ ಅದು ಹೆಂಗೆ ಮಾಡೋದು ಅಂತ. ಸೊ ಆ ಯಂತ್ರದ್ದು ನಂಬರ್ ಕೂಡ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಫಸ್ಟ್ ಹೇಳ್ತಾ ಇದ್ದೀನಿ, ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ಈ ಥರ ಒಂದು ಚೀಟಿನಲ್ಲಿ ಬರೆದಿರ್ತೀರೋ ನೀವು, ಸೊ ಅದನ್ನು ಫೋಲ್ಡ್ ಮಾಡ್ಕೋಬೇಕಾಗುತ್ತೆ. ಫೋಲ್ಡ್ ಮಾಡಿ ಆ ನಾನೇನು ಒಂದು ಬಾಕ್ಸ್ನ ತೋರಿಸಿದ್ನಲ್ಲ, ಅಂದರೆ ಮನಿದು ಪಾಟ್, ವೆಲ್ತ್ ಪಾಟ್ ಅಂತ ಏನು ತೋರಿಸಿದ್ನಲ್ಲ ಅದರೊಳಗಡೆ ಹಾಕೋಬೇಕಾಗುತ್ತೆ. ಸೊ ನೋಡಿ ಫ್ರೆಂಡ್ಸ್, ಫಸ್ಟ್ ಆ ಒಂದು ಚೀಟಿ ಏನು ಬರೆದಿದ್ದೀನೋ, ಅಂದರೆ ಇದು ಯಂತ್ರ ಆಗಿರುತ್ತೆ, ಆಯಿತಾ, ಮನಿ ಅಬಂಡೆನ್ಸು ಇನ್ಕ್ರೀಸ್ ಆಗೋದಕ್ಕೆ. ಸೊ ಇದು ಯಾವ ಥರ ನಂಬರು ಅಂದರೆ, ನೀವು ಇವಾಗ ಒಂದು 100 ರೂಪೀಸ್ ಇಟ್ಟಿರ್ತೀರ ಅಂದ್ಕೊಳ್ಳಿ, ಅದು ಜಾಸ್ತಿ ಆಗ್ತಾ ಇರುತ್ತೆ, ಅಬಂಡೆನ್ಸು ಜಾಸ್ತಿ ಆಗ್ತಾ ಇರುತ್ತೆ, ಆ ಥರ ಇದು. ಸೊ ಮನಿದು ಇನ್ಕ್ರೀಸ್ ಮಾಡುವಂತಹ ನಂಬರ್ ಆಗಿರುತ್ತೆ. ಸೊ ಅದರದ್ದೇ ಯಂತ್ರನ ಬರೆದಿರೋದು, ಅದನ್ನು ನಾನು ತೋರಿಸ್ತೀನಿ ಯಾವ ಥರ ಇದೆ ಯಂತ್ರ ಅಂತ. ಸೊ ಫಸ್ಟ್ ಇದನ್ನು ಹಾಕೋಬೇಕಾಗುತ್ತೆ. ಸೊ ಅದು ಹಾಕಿದ್ಮೇಲೆ ಸ್ವಲ್ಪ ನಾವು ಅದ್ರ ಮೇಲೆ ಅಕ್ಕಿನ ಹಾಕೋಬೇಕಾಗುತ್ತೆ. ನಾನೊಂದು ಸ್ವಲ್ಪ ಅಕ್ಷತೆ ಕಾಳು, ಅಂದರೆ ಇದು ಸ್ವಲ್ಪ ನಾನು ಅರಿಶಿನ ಮಿಕ್ಸ್ ಮಾಡಿರೋ ಅಕ್ಕಿನ ಇದ್ರೊಳಗಡೆ ಹಾಕ್ತಾ ಇದ್ದೀನಿ. ಸೊ ನೋಡಿ ಈ ಥರ ಬಂದಿರುತ್ತೆ. ಸೊ ಅಕ್ಕಿನ ಅದರೊಳಗಡೆ ಹಾಕಿದ್ದೀನಿ. ಸೊ ಅಕ್ಕಿನ ಫಸ್ಟ್ ಆ ಪೇಪರ್ನ ಅದರೊಳಗಡೆ ಇಡಬೇಕು, ಅಂದರೆ ಯಂತ್ರನ ಅದರೊಳಗಡೆ ಇಡಬೇಕು. ಅದಾದಮೇಲೆ ಅಕ್ಕಿ ಕಾಳ್ದಾಕಬೇಕು. ಸೊ ಅದಾದಮೇಲೆ ನಾನು 1 ರೂಪಿ ಕಾಯಿನ್ ಥರ ನಾನು ಒಂದು 6 ಹಾಕೋತಾ ಇದ್ದೀನಿ. 6 ಯಾಕೆ ಅಂದರೆ ಶುಕ್ರದು ನಂಬರ್ 6 ಅಲ್ವಾ. ಸೊ ಅದಕ್ಕೋಸ್ಕರ 6 ನಂಬರ್ನ ನಾನು ತೊಗೋತಾ ಇದ್ದೀನಿ. ಸೊ ಅಂದರೆ 6 ಕಾಸನ್ನ ತೊಗೋಬೇಕು. ಸೊ ಅದೆಲ್ಲ ನಾನು ಚೆನ್ನಾಗಿ ವಾಶ್ ಮಾಡೇ ತೊಗೊತಾ ಇರೋದು, ಆಯಿತಾ. ಸೊ ನೀವೂ ಅದೇ ಥರ ಮಾಡ್ಕೊಳ್ಳಿ. ನೋಡಿ 1 2 3 4 5 6. ತೀರಾ ನಿಮ್ಮ ಮನೆಯಲ್ಲಿ ಇದು ಏನೋ 1 ರೂಪಿ ಕಾಯಿನ್ ಸಿಗ್ತಾ ಇಲ್ಲ ಆ ಥರ ಏನಾರ ಇದ್ದರೆ 5 ರೂಪಾಯಿದು ಕಾಯಿನ್ ಒಂದು ತೊಗೊಂಡು 1 ರೂಪಿ ಕಾಯಿನ್ ಥರ ತೊಗೊಳ್ಳಿ, ಆ ಥರನೂ ಮಾಡ್ಬೋದು, ಆಯಿತಾ. ಸೊ ಒಟ್ಟಿನಲ್ಲಿ 6 ಕಾಯಿನ್ಸ್ನ ನಾನು ಇದ್ರೊಳಗಡೆ ಹಾಕ್ತಾಯಿದ್ದೀನಿ. ಸೊ ನೋಡಿ 6 ಕಾಯಿನ್ಸ್ನ ಇದ್ರೊಳಗಡೆ ಹಾಕ್ಕೊಂಡೆ, ಆಯಿತಾ. ಸೊ ಅದಾದಮೇಲೆ ಇನ್ನೂ ಒಂದಿದೆ ತೋರಿಸ್ತೀನಿ. ಸೊ ಅದಾದಮೇಲೆ ಏನು ಮಾಡಬೇಕು ಅಂದರೆ ಬೇ ಲೀಫ್ ತೊಗೋಬೇಕು, ಅಂದರೆ ಪಲಾವ್ದು ಎಲೆ ಬರುತ್ತಲ್ಲ, ಸೊ ಅದನ್ನು ಅದರೊಳಗಡೆ ಹಾಕ್ತಾಯಿದ್ದೀನಿ. ಸೊ ಒಂದಾದ್ಮೇಲೆ ಒಂದು ಹಾಕ್ಬೇಕಾಗತ್ತೆ ಫ್ರೆಂಡ್ಸ್. ಸೊ ನೋಡಿ ಪಲಾವ್ದು ಎಲೆ ಹಾಕ್ತಾಯಿದ್ದೀನಿ. ಸೊ ಆ ಪಲಾವ್ದು ಎಲೆ ನೀವು ಹಿಂಗೆ ಇಟ್ಟಿದ ತಕ್ಷಣ ನೀವೇನು ಮಾಡಬೇಕು ಅಂದರೆ ಅದ್ರ ಮೇಲ್ಗಡೆ ಇದು ಚಕ್ಕೆ ಪುಡಿನ ಸ್ಪ್ರಿಂಕಲ್ ಮಾಡಬೇಕು. ಸೊ ನೋಡಿ ಚಕ್ಕೆ ಪುಡಿನ ನಾನು ತೊಗೊಂಡಿದ್ದೀನಿ, ಅದನ್ನು ಒಂದು ಸ್ವಲ್ಪ ಸ್ಪ್ರಿಂಕಲ್ ಮಾಡ್ತಾಯಿದ್ದೀನಿ. ಸೊ ನೋಡಿ ಅದ್ರ ಮೇಲೆ, ಆಮೇಲೆ ಲಾಸ್ಟಲ್ಲಿ ಕೆಳಗಿಟ್ಟು ನಾನು ತೋರಿಸ್ತೀನಿ. ಸೊ ಚಕ್ಕೆ ಪುಡಿನ ಸ್ಪ್ರಿಂಕಲ್ ಮಾಡಿದೆ, ಆಯಿತಾ. ಸೊ ಅದ್ರ ಮೇಲ್ಗಡೆ, ಅದು ಕೆಳಗಡೆ ಬಿದ್ದರೂ ಪರವಾಗಿಲ್ಲ, ಒಟ್ಟಿನಲ್ಲಿ ಅದ್ರ ಮೇಲ್ಗಡೆ ಅದಿರಬೇಕಾಗತ್ತೆ. ಸೊ ಅದಾದಮೇಲೆ ಗ್ರೀನ್ ಕಲರ್ದು ನೋಡಿ, ಗ್ರೀನ್ ಕಲರ್ದು ಪೆನ್ನ ಯೂಸ್ ಮಾಡ್ತಾ ಇದ್ದೀನಿ. ಗ್ರೀನ್ ಕಲರ್ ಪೆನ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಅದೇನಕ್ಕೆ ಅಂದರೆ ಒಂದು ಸ್ಟಾರ್ ಥರ ಬರ್ಕೋಬೇಕಾಗುತ್ತೆ, ಸ್ಟಾರ್, ಆಯಿತಾ. ಸೊ ಅದೇನು ಅಂದರೆ ಒಂದು ಸಿಂಬಲ್ ಆಗಿರುತ್ತೆ ಮನಿ ಇನ್ಕ್ರೀಸ್ ಮಾಡೋದಕ್ಕೆ. ಮಧ್ಯದಲ್ಲಿ ಒಂದು ಡಾಟ್ ಹಾಕ್ಬೇಕು ನೋಡಿ, ಈ ಥರ ಸ್ಟಾರ್ ಥರ ಹಿಂಗೆ ಬರ್ಕೊಂಡು ಮಧ್ಯದಲ್ಲಿ ಒಂದು ಡಾಟ್ ಹಾಕಬೇಕು. ಸೊ ಇದನ್ನು ಅಷ್ಟೇ. ಸೊ ನೀವು ಇದನ್ನು ಡೈರೆಕ್ಟಾಗಿ ಹಾಗೆ ಇಡ್ಬೋದು, ಮಡ್ಚೋದು ಫೋಲ್ಡ್ ಮಾಡೋದು ಏನು ಬೇಕಾಗಲ್ಲ. ಸೊ ಅದನ್ನು ಕೆಳಗಡೆ ಹಿಂಗೆ ಇಟ್ಬಿಡಿ, ಅದ್ರ ಒಳಗಡೆ ಇರಬೇಕಷ್ಟೆ, ಆಯಿತಾ. ಸೊ ಅದಾಗಿದೆ ಅಲ್ಲ. ಸೊ ಅದಾದಮೇಲೆ ನಿಮ್ಮ ಒಂದು ವಿಶ್ನ ಅದರಲ್ಲಿ ಬರೀಬೇಕಾಗುತ್ತೆ, ವಿಶ್. ಸೊ ಯಾವುದಕ್ಕೋಸ್ಕರ ನೀವು ಮಾಡ್ತಾ ಇದ್ದೀರಾ ಅಂತ. ಸೊ ನಾನು ಬರಿತಾ ಇದ್ದೀನಿ ನೋಡಿ, ಯಾವ ಥರ ಬರೀಬೇಕು ಅಂತ ಹೇಳ್ತೀನಿ. ಸೊ ಒಂದು ಈ ಥರ ವೈಟ್ ಶೀಟ್ ಪೇಪರ್ ತೊಗೊಳ್ಳಿ, ಮತ್ತು ಗ್ರೀನ್ ಕಲರ್ದು ಸ್ಕೆಚ್ ಪೆನ್ನಲ್ಲೇ ಬರೀಬೇಕಾಗತ್ತೆ ನೀವು. ಸೊ ನಾನು ಏನು ಬರ್ಕೊಳ್ತಾ ಇದ್ದೀನಿ ಅಂದರೆ, ಬಿಕಾಸ್ ಇದು ಮನಿ ಅಬಂಡೆನ್ಸ್ಗೋಸ್ಕರನೇ ಇರೋದ್ರಿಂದ, ಸೊ ನಾನೇನು ಬರಿತಾ ಇದ್ದೀನಿ ಅಂದರೆ ನನ್ನ ಹತ್ರ ತುಂಬ ಜಾಸ್ತಿ ದುಡ್ಡಿದೆ ಅಂತ, ಆಯಿತಾ. ಸೊ ಆ ಥರ. ಸೊ ನೋಡಿ ಫ್ರೆಂಡ್ಸ್, ನನ್ನ ಹತ್ತಿರ ಜಾಸ್ತಿ ದುಡ್ಡಿದೆ ಅಂತ ಯಾವಾಗಲೂ ಅಷ್ಟೇ ಪ್ರೆಸೆಂಟ್ ಟೆನ್ಸಲ್ಲಿ ಹೇಳ್ಕೊಂಡಾಗ ನಾನು ಹೇಳಿದ್ನಲ್ಲ, ಇದು ಏನಕ್ಕೆ ಮಾಡ್ತಾ ಇರೋದು ಅಂದರೆ ವೆಲ್ತ್ ಪಾಟ್ ಆಗಿರುತ್ತೆ, ಮನಿನ ಇನ್ಕ್ರೀಸ್ ಮಾಡುವಂತಹ ಒಂದು ಪಾಟ್ ಆಗಿರೋದ್ರಿಂದ. ಸೊ ನಾನು ಏನು ಬರ್ದಿದ್ದೀನಿ, ನನ್ನ ಹತ್ರ ಜಾಸ್ತಿ ದುಡ್ಡಿದೆ ಅಂತ, ಆಯಿತಾ. ಸೊ ನಾವೇನೇ ಒಂದು ವಿಶ್ನ ಇದ್ರೊಳಗಡೆ ಹಾಕೊಂಡು ಮಾಡಿದಾಗ ಅದು ಡಬ್ಬಲ್ ಆಗಿ, ಟ್ರಿಪ್ಪಲ್ ಆಗಿ, ಅಂದರೆ ಜಾಸ್ತಿ ಮನಿ ಇನ್ಕ್ರೀಸ್ ಆಗಂಗೆ ಮಾಡುತ್ತೆ.
ಅದ್ರ ಜೊತೆಗೆ ನಾವು ಹಿಂದೆ ಏನು ಒಂದು ಡಾಲರ್ದು ಸಿಂಬಲ್ ಹಾಕೋಬೇಕಾಗುತ್ತೆ. ಸೊ ಎಸ್ ಥರ ಬಂದು ಮಧ್ಯದಲ್ಲಿ ಇದು ಬರುತ್ತೆ ನೋಡಿ. ಸೊ ಅದನ್ನು ನಾನು ಗ್ರೀನ್ ಕಲರಲ್ಲೇ ಯೂಸ್ ಮಾಡ್ತಾ ಇದ್ದೀನಿ. ಸೊ ಗ್ರೀನ್ ಕಲರ್ ಸಿಂಬಲಲ್ಲೇ ಬರುತ್ತೆ ಇದು. ಸೊ ಇದನ್ನು ಈ ಥರ ಹಾಕೋಬೇಕಾಗುತ್ತೆ ಫ್ರೆಂಡ್ಸ್. ಮುಂದೆ ನಿಮ್ಮ ವಿಶ್ ಇರಬೇಕು, ಹಿಂದೆ ಗ್ರೀನ್ ಕಲರ್ದು ಇದಿರಬೇಕು, ಆಯಿತಾ. ಸೊ ಇದನ್ನು ಮಾಡಿ ಇದ್ರೊಳಗಡೆ ಇಡಬೇಕಾಗತ್ತೆ. ಸೊ ಇದೇ ಪಾಟ್ ಒಳಗಡೆ ಇಡಬೇಕು. ಸೊ ನಾವು ಎಷ್ಟೊಂದು ಮಾಡಿದ್ದೀವಿ, ಒಂದು ಸ್ಟಾರ್ ಇಟ್ಟಿದ್ದೀವಿ, ಪ್ಲಸ್ ಮನಿ ಇನ್ಕ್ರೀಸ್ ಆಗುವಂತಹ ಒಂದು ಯಂತ್ರನ ಹಾಕಿದ್ದೀವಿ. ಅದ್ರ ಜೊತೆಗೆ ನಾನು ಬೇ ಲೀಫ್ದು ಒಂದು ಚಕ್ಕೆ ಪುಡಿನ ಉದುರಿಸಿದ್ದೀನಿ, ಅಕ್ಕಿ ಹಾಕಿದ್ದೀವಿ, ಪ್ಲಸ್ ನಾವು ಕಾಯಿನ್ಸ್ ಹಾಕಿದ್ದೀವಿ, 6 ರೂಪಾಯಿ ಕಾಯಿನ್ಸ್ ಹಾಕಿದ್ದೀವಿ. ಅದಾದಮೇಲೆ ಈ ಥರದೊಂದು ಚೀಟಿನಲ್ಲಿ ನಮ್ಮ ಒಂದು ವಿಷ್ ಹಾಕ್ಬಿಟ್ಟು ಹಿಂದೆ ಎಸ್ ಸಿಂಬಲ್ದು ಹಾಕಿದ್ದೀನಿ, ಆಯಿತಾ. ಸೊ ಈ ಥರ ಇದೆ. ಸೊ ಇವಾಗ ಬನ್ನಿ ಫೈನಲ್ ಆಗಿ ನಾನು ಹೇಳ್ಕೊಡ್ತೀನಿ ನಿಮಗೆ ಯಾವ ಮೆಥಡಲ್ಲಿ ನಾನು ಮಾಡ್ತಾ ಇರೋದು ಅಂದರೆ, ಇದೇನು ಗೊತ್ತಾ ಫ್ರೆಂಡ್ಸ್, ಇದೊಂದು ಸ್ವಲ್ಪ ನಿಮಗೆ ಇದ್ರದ್ದು ಬರುತ್ತೆ, ಆಯಿತಾ. ಒಂಥರ ರಿಚುವಲ್ ಥರನೇ ಮಾಡ್ತಾ ಇರೋದು ನಾನು. ಸೊ ಇದರಲ್ಲಿ ನಾನು ಕ್ರಿಸ್ಟಲ್ಸ್ನ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಸೊ ನೋಡಿ, ಟೈಗರ್ದು ಇದು ಬರುತ್ತಲ್ಲ, ಸೊ ಆ ಒಂದು ಕ್ರಿಸ್ಟಲ್ನ ಹಾಕ್ತಾ ಇದ್ದೀನಿ. ಯಾಕೆ ಅಂದರೆ ಇದು ಒಂದು ಸ್ವಲ್ಪ ನಮಗೆ ಮನಿ ಅಬಂಡೆನ್ಸ್ ಜಾಸ್ತಿ ಬರೋಂಗೆ ಮಾಡುತ್ತೆ, ಆಯಿತಾ. ಮತ್ತು ಇದು ನೋಡಿ ಪಿಂಕ್ ಕಲರ್ದು ಹಾಕ್ತಾ ಇದ್ದೀನಿ ಕ್ರಿಸ್ಟಲ್ಲು. ಸೊ ಇದೆಲ್ಲನೂ ಅಷ್ಟೇ, ನಾವು ಏನೇ ಒಂದು ವಿಶ್ನ ಕೇಳ್ಕೊಂಡಿರ್ತೀವೋ ಅದು ಫುಲ್ಫಿಲ್ ಮಾಡೋದಕ್ಕೆ ಅದು ಹೆಲ್ಪ್ ಮಾಡುತ್ತೆ ಅದು, ಅದಕ್ಕೋಸ್ಕರ, ಆಯಿತಾ. ಮತ್ತು ಬ್ಲ್ಯಾಕ್ ಕಲರ್ದು ಹಾಕ್ತಾ ಇದ್ದೀನಿ. ಇದೆಲ್ಲ ಏನು ಗೊತ್ತಾ, ಇದ್ರದ್ದೇ ಆದಂತಹ ಒಂದು ಪವರ್ಫುಲ್ ಶಕ್ತಿನ ಹೊಂದಿರುತ್ತೆ. ಮತ್ತು ಗ್ರೀನ್ ಕಲರ್ದು ಹಾಕ್ತಾ ಇದ್ದೀನಿ. ಸೊ ಇದೆಲ್ಲ ಏನು ಅಂದರೆ ತುಂಬ ಎಫೆಕ್ಟಿವ್ ಆಗಿ ನಮಗೆ ಮನಿ ಅಬಂಡೆನ್ಸು ಜಾಸ್ತಿ ಆಗಂಗೆ ಮಾಡುತ್ತೆ. ಇನ್ ಕೇಸ್ ನಿಮ್ಮ ಹತ್ರ ಇದು ಯಾವುದೂ ಇಲ್ಲ ಅಂದ್ರೂ ಪರವಾಗಿಲ್ಲ, ನಾನು ನಿಮಗೆ ಮಾಡಿ ತೋರಿಸಿದ್ದೀನೋ ಅಷ್ಟನ್ನು ಮಾಡ್ಕೋಬೋದು, ಅಷ್ಟಾದ್ರೂ ಇದ್ರೆ ಸಾಕಾಗುತ್ತೆ, ಆಯಿತಾ. ಸೊ ಲಾಸ್ಟಲ್ಲಿ ನೀವು ಪುದೀನ ಎಲೆನ ಇದ್ರ ಮೇಲ್ಗಡೆ ಉದುರಿಸ್ಬೇಕಾಗುತ್ತೆ. ಆ್ಯಕ್ಚುಲಿ ನನ್ನ ಹತ್ರ ಪುದೀನದ ಎಲೆ ಇರಲಿಲ್ಲ, ಇವತ್ತು ತೋರಿಸೋಣ ಅಂದ್ಕೊಂಡೆ. ಸೊ ಅದಕ್ಕೋಸ್ಕರ, ಆಯಿತಾ ಫ್ರೆಂಡ್ಸ್, ಪುದೀನ ಎಲೆ ಹಾಕಬೇಕು. ಯಾಕೆಂದರೆ ನಾವು ಈ ಥರ ರಿಚುವಲ್ ಮಾಡುವಾಗ, ಮನಿ ಅಬಂಡೆನ್ಸ್ದು ಮಾಡುವಾಗ ನಾನು ಹೇಳೋದು ಸ್ಪೆಷಲಿ. ಸೊ ಅವಾಗ ಏನು ಅಂದರೆ ತುಂಬ ಪುದೀನ ಎಲೆನ ಯೂಸ್ ಮಾಡ್ತೀವಿ. ಪುದೀನ ಎಲೆ ಏನು ಅಂದರೆ ಪ್ರಾಸ್ಪರಿಟಿನ ಅದಕ್ಕೆ ಸಂಬಂಧಪಟ್ಟಿರೋದು, ಪ್ರಾಸ್ಪರಿಟೀಸ್, ಆಯಿತಾ. ತುಂಬ ಮನಿ ಅಬಂಡೆನ್ಸು, ದುಡ್ಡು ಕಾಸು ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಬೇಕಂದ್ರೆ ಅದನ್ನು ಇದರಲ್ಲಿ ಯೂಸ್ ಮಾಡ್ತೀವಿ, ಅದಕ್ಕೋಸ್ಕರ. ಸೊ ಅದನ್ನು ಲಾಸ್ಟಲ್ಲಿ ಹಿಂಗೆ ಹಾಕ್ಬಿಟ್ಟು ಫೈನಲಾಗಿ ಅದನ್ನು ಹಾಕ್ಬಿಟ್ಟು ಸೊ ಇದನ್ನು ಮುಚ್ಚಬೇಕಾಗತ್ತೆ. ಮುಚ್ಚಿಬಿಟ್ಟು ನಿಮ್ಮ ಒಂದು ವಿಶ್ ಏನಿದೆಯೋ ಒಂದು 3 ಸಲ ಹೇಳ್ಕೊಬೇಕು, ಆಯಿತಾ. 3 ಸಲ ಮನಸ್ಸಿನಲ್ಲೇ ಹಿಂಗೆ ಪ್ರೇ ಮಾಡ್ಕೊಳ್ಳಿ. ಪ್ರೇ ಮಾಡಿಬಿಟ್ಟು ನಿಮ್ಮ ಒಂದು ದೇವ್ರ ಮನೆ ಹತ್ರ ಇಟ್ಕೊಂಬಿಡಿ, ಆಯಿತಾ. ದೇವ್ರ ಮನೆಯಲ್ಲೇ ಇಡಿ. ಯಾಕೆಂದರೆ ನೀವು ಯಾವಾಗಲೂ ದೀಪನೂ ಹಚ್ಚಿರ್ತೀರ, ಮತ್ತು ಗಂಧಕಡ್ಡಿ ಎಲ್ಲ ಬೆಳಗೋದ್ರಿಂದ ಕರ್ಪೂರ ಬೆಳಗ್ತಾ ಇರ್ತೀರಲ್ಲ. ಸೊ ನಿಮ್ಮ ವಿಶ್ಶು ತುಂಬ ಚೆನ್ನಾಗಿ ಫುಲ್ಫಿಲ್ ಆಗುತ್ತೆ. ಸೊ ನೀವು ಇದು ಎಷ್ಟು ದಿನ ದೇವ್ರ ಮನೆಯಲ್ಲಿ ಇಡಬೇಕು ಅಂದರೆ 21 ಡೇಸ್ ದೇವ್ರ ಮನೆಯಲ್ಲೇ ಹಿಂಗೆ ಇಟ್ಬಿಟ್ಟಿರಿ. ಅದಾದಮೇಲೆ 21 ದಿನ ಆದಮೇಲೆ ಇದನ್ನು ನೀವು ತೊಗೊಂಡೋಗಿ ನಿಮ್ಮದು ಒಂದು ಅಲ್ಮೇರ ಇರುತ್ತೆ ನೋಡಿ. ಸೊ ಅಲ್ಮೇರಾದಲ್ಲಿ ಇಡಿ, ಇಲ್ಲಾಂದರೆ ನಿಮ್ಮ ಮನೆ ಹಾಲಲ್ಲಿ ಕಾಣಿಸಂಗೆ ಹಿಂಗೆ ಇಟ್ಬಿಡಿ ಒಂದು ಕಡೆ. ಸೊ ಇದೊಂಥರ ಮನಿ ಮ್ಯಾಗ್ನೆಟ್ ಥರ ನಾನು ಹೇಳ್ಕೊಟ್ಟಿದ್ದು ಇವತ್ತಾಯ್ತಾ. ಸೊ ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ, ದುಡ್ಡು ಕಾಸು ಚೆನ್ನಾಗಿ ಬರೋಂಗೆ ಪ್ರತಿ ಸಲನೂ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಯಾವಾಗಲೂ ಕಡಿಮೆ ಆಗಂಗೆ ಮಾಡಲ್ಲ ಅದು, ಆಯಿತಾ. ಇನ್ನೂ ಜಾಸ್ತಿ ನಿಮಗೆ ದುಡ್ಡು ಸೇರೋಂಗೆ ಅದು ಮಾಡಿಕೊಡುತ್ತೆ. ಸೊ ಒಂಥರ ಮನಿ ಅಬಂಡೆನ್ಸು ಇನ್ಕ್ರೀಸ್ ಆಗಂಗೆ ಹೇಳ್ಕೊಟ್ಟಿದ್ದೀನಿ ಇವತ್ತಿನ ಬ್ಲಾಗಲ್ಲಿ. ಸೊ ಇವಾಗ ಬನ್ನಿ ಅದು ಹೇಗಿದೆ ಯಂತ್ರ ಅದರದ್ದು ನಾನು ಕೆಳಗಿಟ್ಟು ತೋರಿಸ್ತೀನಿ. ಸೊ ವಿಡಿಯೋ ಎಂಡಲ್ಲಿ ಅದನ್ನು ತೋರಿಸ್ತೀನಿ. ಸೊ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್. ಮತ್ತು ಹೈಪ್ ಆಪ್ಷನ್ ಇದ್ದರೆ ಹೈಪ್ ಕೂಡ ಮಾಡಿ, ಆಯಿತಾ. ಸೊ ಬನ್ನಿ ಇವಾಗ ಕೆಳಗಿಟ್ಟು ತೋರಿಸ್ತಾ ಇದ್ದೀನಿ. ಎನಿ ಡೌಟ್ ಏನಾರ ಕ್ವೇರೀಸ್ ಇದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿ, ನಾನು ರಿಪ್ಲೈ ಮಾಡ್ತೀನಿ. ಸೊ ನೋಡಿ ಫ್ರೆಂಡ್ಸ್, ಈ ಥರ ಇರುತ್ತೆ ನಂಬರು. ಸೊ ಫಸ್ಟ್ 4 ಬಾಕ್ಸಿಂಗ್ ಹಾಕೋಬೇಕಾಗುತ್ತೆ. ಇದು ಯಾವ ನಂಬರು ಅಂದರೆ ಮನಿ ಇನ್ಕ್ರೀಸ್ ಮಾಡೋದು, ಅಂದರೆ ದುಡ್ಡು ಜಾಸ್ತಿ ಡಬ್ಬಲ್ ಆಗಂಗೆ ಮಾಡುವಂಥ ನಂಬರ್ಸ್ ಇದು. ಸೊ ಫಸ್ಟ್ನೇ ಲೈನಲ್ಲಿ 45 ಅಂದರೆ 45, 80, 15, 40, 20, 45, 30, 75, 70, 35, 65, 65, 10, 65, 40, ಆಯಿತಾ. 45, 80, 15, 40, 20, 45, 30, 75, 70, 35, 65, 65, 10, 65, 40. ಸೊ ಇದೇ ಥರ ನಂಬರ್ ಇರಬೇಕು, ಯಾವುದು ಮಿಸ್ಟೇಕ್ ಮಾಡಬೇಡಿ. ಮತ್ತು ರೆಡ್ ಕಲರಲ್ಲೇ ನೀವು ಮಾಡ್ಕೋಬೇಕಾಗುತ್ತೆ. ಮತ್ತು ಇವಾಗ ಬನ್ನಿ ವಶೀಕರಣ ಮಂತ್ರದ ಹೇಳ್ತಾ ಇದ್ದೀನಿ. ಸೊ ನೋಡಿ, ಓಂ ಕ್ಲೀಂ ಕೃಷ್ಣಾಯ ನಮಃ ಅಂತ ಇದು 108 ಸಲ ನೀವು ಚಾಂಟ್ ಮಾಡ್ಕೋಬೇಕಾಗುತ್ತೆ. ಒಂದು ಗ್ಲಾಸಲ್ಲಿ ನೀರು ಇಟ್ಕೊಂಬಿಟ್ಟು 108 ಸಲ ಚಾಂಟ್ ಮಾಡಿ ಆಮೇಲೆ ಆ ನೀರನ್ನ ನೀವು ಕುಡಿಬೇಕು, ಆಯಿತಾ. ಸೊ ಅದೇ ಪ್ರೊಸೀಜರ್ ಇದರಲ್ಲಿ. ಸೊ ಆ ಥರ ಮಾಡೋದ್ರಿಂದ ಎಷ್ಟು ದಿನ ಮಾಡಬೇಕು ಅಂದರೆ ಮಿನಿಮಮ್ 21 ಡೇಸ್ ಮಾಡಬೇಕು ನೀವು. 21, ಆಯಿತಾ. 21 ದಿನ ನೀವು ಮಾಡಬೇಕಾಗುತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನಲ್ಲಿ ನಾನು ವಶೀಕರಣ ಮಂತ್ರದ್ದು ಹೇಳಿದ್ದೀನಿ. ಪ್ಲಸ್ ನಿಮಗೆ ಮನಿ ಅಬಂಡೆನ್ಸ್ ಜಾಸ್ತಿ ಆಗೋದಕ್ಕೆ ಒಂದು
ಮನಿ ಮ್ಯಾಗ್ನೆಟ್ದು ಒಂದು ಯಂತ್ರ ಇರುವಂತಹ ಒಂದು ಬೌಲ್ದು ಹೇಳ್ಕೊಟ್ಟಿದ್ದೀನಿ, ವೆಲ್ತ್ ಪಾಟ್ ಬಗ್ಗೆ ಹೇಳ್ಕೊಟ್ಟಿದ್ದೀನಿ. ಸೊ ವಿಡಿಯೋ ಇಷ್ಟ ಆದರೆ ಹಾಗೆ ಇರ್ಬಿಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೋಡಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೊ ಮಚ್.